ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂದ್ರೆ ಇಸ್ಕಾನ್ ಟೆಂಪಲ್ ಒಳಗೆ ಮಾಡುವಂಥ ಬಿಸಿಬೇಳೆ ಬಾತ್ನ ಮನೆಯೊಳಗೆ ಯಾವ ರೀತಿಯಾಗಿ ಮಾಡೋದು ಮತ್ತು ಸೇಮ್ ಅದೇ ಟೇಸ್ಟ್ನ ಯಾವ ಥರ ರೀಕ್ರಿಯೇಟ್ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಂತ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಾನು ಹೇಳೋವಂಥ ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದ್ರೆ ಸೇಮ್ ಇಸ್ಕಾನ್ ಟೆಂಪಲ್ ಟೇಸ್ಟಾಗಿ ಕೊಡುತ್ತೆ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ನಾನಿಲ್ಲಿ ಫಸ್ಟು ಒಂದು 3 ಗ್ಲಾಸ್ ಆಗೋಷ್ಟು ನೀರನ್ನು ಒಲೆ ಮೇಲೆ ಇಟ್ಕೊಂಡು ಫಸ್ಟ್ ಇದನ್ನು ಒಂದು ಕುದಿ ಆಗೋಷ್ಟು ಕುದಿಸ್ಕೊಳಕತ್ತೀನಿ. ಈ ನೀರು ಒಂದು ಕುದಿ ಕುದ್ದಾದ್ಮೇಲೆ ನಾನಿಲ್ಲೇ 1.5 ಬೌಲ್ ಆಗೋಷ್ಟು ಬೇಳೆನ ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಒಲೆ ಮೇಲೆ ನೀರಿಟ್ಟು ಕೂಡ್ಲೇನ ಬೇಳೆನ ಆ್ಯಡ್ ಮಾಡ್ಕೊಬೇಡ್ರಿ. ಫಸ್ಟ್ ಅದನ್ನ ಒಂದು ಕುದಿ ಕುದಿಸ್ಕೊರಿ, ಆಮೇಲೆ ಬೇಳೆನ ಆ್ಯಡ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಬೇಳೆ ಕುದಿತೇವೆ. ಬೇಳೆ ಕುದಿಯೋ ಪ್ರೊಸೆಸ್ಗೆ ನಾನು ಇದಕ್ಕೆ 1 ಕ್ಯಾರೆಟು ಮತ್ತು 1 ಆಲೂಗಡ್ಡೆನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಒಂದು 15ರಿಂದ 20 ನಿಮಿಷ ಕುದ್ದಾದ್ಮೇಲೆ ನಾನು ಇದಕ್ಕೆ 1 ಕ್ಯಾರೆಟ್ ಮತ್ತು 1 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಇದಕ್ಕೆ ಸೇರಿಸ್ಕೊಳತ್ತೀನಿ. ಫಸ್ಟನ್ನು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ಮೆಲ್ಟ್ ಆಗಿಬಿಡ್ತವೆ. ಹಾಗಾಗಿ ಒಂದು 15 ಮಿನಿಟ್ಸ್ ಬಿಟ್ಟಾದಮೇಲೆ ಆ್ಯಡ್ ಮಾಡ್ಕೊರಿ. ಅದು ಕುದಿಯೋಷ್ಟ್ರೊಳಗೆ ನೆಕ್ಸ್ಟ್ ನಾನಿಲ್ಲೇ ಅನ್ನ ಮಾಡ್ಕೊಳಕ್ಕೆ ಇಟ್ಕೊಳತ್ತೀನಿ. ನಾನಿಲ್ಲೇ ಅನ್ನ ಮಾಡ್ಕೊಳಕ್ಕೆ 1 ಗ್ಲಾಸ್ ಆಗೋಷ್ಟು ಅಕ್ಕಿನ ಚೆನ್ನಾಗಿ 2-3 ಟೈಮು ವಾಶ್ ಮಾಡಿಕೊಂಡು ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೇ ಫಸ್ಟ್ ಅನ್ನ ಮಾಡ್ಕೊಳಕ್ಕೆ ಇಟ್ಕೊಳಕತ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಹುಣಸೆ ಹಣ್ಣನ್ನು ಫಸ್ಟ್ ನೆನೆಯಕ್ಕೆ ಇಟ್ಕೊಳಕತ್ತೀನಿ. ಇದೊಂದು 10 ಮಿನಿಟ್ಸ್ ನೆನಿಬೇಕು. ಅದಕ್ಕೆ ನಾನಿಲ್ಲೇ ಫಸ್ಟ್ ಇದನ್ನು ನೀರು ಹಾಕ್ಕೊಂಡು ನೆನೆಯಕ್ಕೆ ಇಟ್ಕೊಳಕತ್ತೀನಿ ಹುಣಸೆ ಹಣ್ಣನ್ನು. ನೆಕ್ಸ್ಟು ಒಗ್ಗರಣೆ ಮಾಡೋಕೆ ಏನೇನು ಬೇಕು ಅಂತಂದು ನೋಡ್ಕೊಳ್ಳೋಣಂತ. ನಾನಿಲ್ಲಿ 2 ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ. ನೆಕ್ಸ್ಟ್ 2 ಟೊಮ್ಯಾಟೋನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ. ಆ್ಯಂಡ್ ನೆಕ್ಸ್ಟ್ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ. ಇಷ್ಟ ಅಲ್ದನ ನಿಮ್ಮ ಕಡೆ ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ ಮತ್ತು ಯಾವುದಾದ್ರೂ ನಿಮ್ಮ ಕಡೆ ತರಕಾರಿ ಇದ್ರೆ ಅದನ್ನು ತೊಗೋಬಹುದು. ನೆಕ್ಸ್ಟ್ ನಾನು ಬಿಸಿಬೇಳೆ ಬಾತ್ ಮಾಡೋಕೆ MTR ಬಿಸಿಬೇಳೆ ಬಾತ್ ಪೌಡರ್ನ 1/2 ಪ್ಯಾಕೆಟ್ ಆಗೋಷ್ಟು ತೊಗೊಂಡಿನಿ. ನಾನಿಲ್ಲೇ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ 1/2 ತೊಗೊಂಡಿನಿ. ಅಂದರೆ ನಾನಿಲ್ಲೇ ಒಂದು 12 ಮೆಂಬರ್ಸಿಗೆ ಮಾಡಬೇಕಾಗಿತ್ತು, ಹಾಗಾಗಿ 1/2 ಪ್ಯಾಕೆಟ್ ತೊಗೊಂಡಿನಿ. ಕಡಿಮೆ ಜನ ಇದ್ರೆ 1 ಪ್ಯಾಕೆಟ್ ಆದರೆ ಸಾಕಾಗುತ್ತೆ ಇದಕ್ಕೆ. ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ತೊಗೊಂಡಿನಿ. ಆಗಲೇ ನಾನು ಅನ್ನ ಮಾಡೋಕೆ ಉಪ್ಪು ಆ್ಯಡ್ ಮಾಡಿರೋದ್ರಿಂದ ಒಗ್ಗರಣೆಗೆ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ಒಗ್ಗರಣೆಗೆ 1 ಗ್ಲಾಸ್ ಆಗೋಷ್ಟು ಎಣ್ಣೆನ ತೊಗೊಂಡಿನಿ. ಇವಾಗ ಇಲ್ಲೇ ಅನ್ನ ಕುದಿಯಾಕತ್ತೈತಿ. ಸೈಡಿಗೆ ನಾನಿಲ್ಲೇ ಒಗ್ಗರಣೆ ಮಾಡೋಕೆ ಇಟ್ಕೊಳಕತ್ತೀನಿ. ಒಗ್ಗರಣೆ ಮಾಡೋಕೆ ನಾನಿಲ್ಲೇ ಒಂದು ಪಾತ್ರೆನ ಇಟ್ಕೊಂಡು ಅದನ್ನು ಸ್ವಲ್ಪ ಪ್ರೀ ಹೀಟ್ ಮಾಡಿಕೊಂಡು ಅದಕ್ಕೆ 1 ಗ್ಲಾಸ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳಕತ್ತೀನಿ. ನಾನಿಲ್ಲೇ 1 ಗ್ಲಾಸ್ ಎಣ್ಣೆನ ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ಎಣ್ಣೆ ಕಾಯಬೇಕು. ಎಣ್ಣೆ ಕಾದಾದ್ಮೇಲೆ 1 ಚಮಚ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಳಕತ್ತೀನಿ. ಇದು ಜೀರಿಗೆನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ಚಟಾಪಟ ಅಂತಂದು ಸಿಡಿಬೇಕು. ಅದು ಸಿಡಿದಾದ್ಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ 2 ಉಳ್ಳಾಗಡ್ಡಿನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಆ್ಯಡ್ ಮಾಡಾದ್ಮೇಲೆ ಇದನ್ನು 1 ನಿಮಿಷ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ನೆಕ್ಸ್ಟ್ ಟೊಮೆಟೊನ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಇದು ಸ್ವಲ್ಪ ಹಾರ್ಡ್ ಇರುತ್ತೆ, ಟೊಮೆಟೊ ಸಾಫ್ಟ್ ಇರುತ್ತಲ್ಲ, ಹಂಗಾಗಿ ಇದು ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ 1 ನಿಮಿಷ ಇದನ್ನ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಆ್ಯಡ್ ಮಾಡ್ಕೊಳಕತ್ತೀನಿ. ಇದನ್ನು ಆ್ಯಡ್ ಮಾಡಿಕೊಂಡು 2 ಸಾಫ್ಟ್ ಆಗೋವರೆಗೂ ಒಂದು 2 ಮಿನಿಟ್ಸ್ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಜಲ್ದಿ ಬೇಯಲಿ ಅಂತಂದು ನಾನು ಇದಕ್ಕೆ 1 ಚಿಟಿಕೆ ಆಗೋಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳಕತ್ತೀನಿ. 1 ಚಿಟಿಕೆ ಆಗೋಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳತ್ತೀನಿ, ಯಾಕಂದರೆ ಇದು ಸ್ವಲ್ಪ ಜಲ್ದಿ ಬೇಯಲಿ ಅಂತಂದು ಜಲ್ದಿ ಸಾಫ್ಟ್ ಆಗಲಿ ಅಂತಂದು ಸ್ವಲ್ಪ ಚಿಟಿಕೆ ಅರಿಶಿನ ಆ್ಯಡ್ ಮಾಡ್ಕೊಳಕತ್ತೀನಿ. ನೀವು ಅಷ್ಟೇ ತರಕಾರಿ ಏನಾದರೂ ಜಲ್ದಿ ಬೇಯಬೇಕು ಅಂದ್ರೆ ಸ್ವಲ್ಪ ಚಿಟಿಕೆ ಅರಿಶಿನ ಆ್ಯಡ್ ಮಾಡಿಬಿಟ್ರೆ ಅದು ಜಲ್ದಿ ಫ್ರೈ ಆಗುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಇದು ಎಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆದಮೇಲೆ
ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ನನಗೆ ಎಷ್ಟು ಬೇಕಲ್ಲ ಅಷ್ಟು 2 ಸ್ಪೂನ್ ಆಗೋಷ್ಟು ಖಾರನ ಆ್ಯಡ್ ಮಾಡ್ಕೊಳಕತ್ತೀನಿ. ನೀವು ಜಾಸ್ತಿ ಖಾರ ತಿನ್ನೋರಾದ್ರೆ 3 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊರಿ ಖಾರನ. ಅದು ಎನಫ್ ಆಗಿಬಿಡುತ್ತೆ ಜಾಸ್ತಿ ಖಾರ ತಿನ್ನೋರಾಗಿದ್ರೆ. ನೆಕ್ಸ್ಟ್ ಎಲ್ಲನೂ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸರಿ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ 1 ಪ್ಯಾಕೆಟ್ ಆಗೋಷ್ಟು ಬಿಸಿಬೇಳೆಬಾತ್ ಪೌಡರ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ಕ್ವಾಂಟಿಟಿ ಮಾಡೋರಾಗಿದ್ರಷ್ಟೇ 1 ಪ್ಯಾಕೆಟ್ ಆ್ಯಡ್ ಮಾಡ್ಕೊರಿ. ಕಡಿಮೆ ಕ್ವಾಂಟಿಟಿ ಆಗಿದ್ರೆ 1 ಪ್ಯಾಕೆಟ್ ಅಷ್ಟೇ ಸಾಕಾಗುತ್ತೆ. ನೆಕ್ಸ್ಟ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಇದನ್ನ ಒಂದು ಸರಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಚೆನ್ನಾಗಿ ಇದನ್ನ ಎಲ್ಲ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಗಲೇ ಹುಣಸೆ ಹಣ್ಣನ್ನು ನೆನೆಯಕ್ಕೆ ಹಾಕಿದ್ನಲ್ಲ ಅದನ್ನು ಇದಕ್ಕೆ ರಸನ ಸೇರಿಸ್ಕೊಳಕತ್ತೀನಿ. ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಸರಿ ಎಲ್ಲ ಮಿಕ್ಸಪ್ ಆಗೋ ಥರ ಚೆನ್ನಾಗಿ ಚಮಚ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ. ಹುಳಿ ಮತ್ತು ಅದು ಮಸಾಲ ಆ್ಯಡ್ ಮಾಡಿದ್ವಲ್ಲ ಬಿಸಿಬೇಳೆಬಾತ್ ಮಸಾಲನ ಅದನ್ನು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ಮಿನಿಟ್ ಕುದಿಸಿದ್ರೆ ಸಾಕು. ಜಾಸ್ತಿ ಇದನ್ನು ಕುದ್ಸೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳಕತ್ತೀನಿ ನಾನು ಇದಕ್ಕೆ. ನೀರನ್ನು ಆ್ಯಡ್ ಮಾಡ್ಕೊಂಡ್ರೆ ನಡೆಯುತ್ತೆ, ಪರವಾಗಿಲ್ಲ. ಯಾಕಂದರೆ ಬಿಸಿಬೇಳೆಬಾತ್ ಸ್ವಲ್ಪ ಅಳಕ್ಕಾಗಿರ್ಬೇಕಲ್ಲ, ಹಾಗಾಗಿ ಇದಕ್ಕೆ ಮಸಾಲೆಗೆ ಏನೈತಲ್ಲ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಪರವಾಗಿಲ್ಲ, ನಡೆಯುತ್ತೆ. ನಾನು ಇದಕ್ಕೆ ಜಸ್ಟ್ 1 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು 1 ನಿಮಿಷ ಅಷ್ಟೇ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳಕತ್ತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬೇಳೆ ಇವಾಗ ಚೆನ್ನಾಗಿ ಬೆಂದೈತಿ. ಇವಾಗ ಈ ಬೇಳೆನ ಇಟ್ಕೊಂಡಿದ್ದ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಬೇಳೆ ಮತ್ತು ಅನ್ನನ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇದನ್ನು ಒಂದು ಚಮಚ ಸಹಾಯದಿಂದ ಮಿಕ್ಸ್ ಮಾಡ್ಕೊಳಕತ್ತೀನಿ. ಬೇಳೆ ಮತ್ತು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನಿಲ್ಲಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಗಲೇ ಇಟ್ಕೊಂಡಿದ್ನಲ್ಲ ಆ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಇವಾಗ ಅಂದರೆ ಒಗ್ಗರಣೆನ ಆ್ಯಡ್ ಮಾಡ್ಕೊಳಕತ್ತೀನಿ. ಒಗ್ಗರಣೆ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ಮತ್ತು ಅನ್ನ ಹೊಂದ್ಕೊಳ್ಳೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ. ಇವಾಗ ಒಂದು ಸರಿ ಚೆನ್ನಾಗಿ ಚಮಚ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಅಂದ್ರೆ ನಮ್ಮ ಬಿಸಿಬೇಳೆಬಾತ್ ಸ್ವಲ್ಪ ಅಳಕ್ಕಾಗಿರ್ಬೇಕಲ್ಲ, ಆ ರೀಸನಿಗೆ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳಕತ್ತೀನಿ. ಅಂದ್ರೆ ಜಾಸ್ತಿ ಅಳಕ್ಕಿದ್ರೆ ಈ ಬಿಸಿಬೇಳೆಬಾತ್ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ನಾನು ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಳಕತ್ತೀನಿ. ಈ ಪ್ರೊಸೆಸ್ ಒಳಗೆ ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಇವಾಗಲೇ ಆ್ಯಡ್ ಮಾಡ್ಕೊಂಡು ಬಿಡಬೇಕು. ನಾನು ಫಸ್ಟ್ ಅನ್ನ ಮಾಡೋಕೆ ಜಾಸ್ತಿ ನೀರು ಯೂಸ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಜಾಸ್ತಿ ಅನ್ನ ಮಾಡೋಕೆ ಜಾಸ್ತಿ ನೀರು ಹಾಕಿಬಿಟ್ರೆ ಅದೆಲ್ಲ ಅಕ್ಕಿ ಒಡೆದು ಹೋಗಿಬಿಡುತ್ತೆ. ಅನ್ನದ ಥರ ಕಾಣಲ್ಲದು, ಒಂಥರ ರವೆ ಥರ ಆಗಿಬಿಡುತ್ತೆ. ಅಂದರೆ ಉಪ್ಪಿಟ್ಟು ಗತಿ ಕಾಣಕತ್ಬಿಡುತ್ತದು. ಹಾಗಾಗಿ ನಾನು ಈ ಪ್ರೊಸೆಸ್ ಒಳಗೆ ನೀರನ್ನು ಆ್ಯಡ್ ಮಾಡ್ಕೊಳಕತ್ತೀನಿ. ಇದೇ ಟೈಮ್ ಒಳಗೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಂಡು ಬಿಡಬೇಕು. ಇವಾಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಇದನ್ನು 2 ಮಿನಿಟ್ಸ್ ಗ್ಯಾಸ್ ಮೇಲಿಟ್ಟು ಕುದಿಸ್ಕೋಬೇಕು. ಅಷ್ಟು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋಕ್ಕೇನು ಹೋಗಬೇಡ್ರಿ. 2 ಮಿನಿಟ್ಸ್ ಅಷ್ಟೇ ಕುದಿಸಾದ್ಮೇಲೆ ನಮ್ಮ ಬಿಸಿಬೇಳೆಬಾತ್ ರೆಡಿ ಆಯಿತು. ಸೇಮ್ ಇದು ಇಸ್ಕಾನ್ ಟೆಂಪಲ್ ಒಳಗೆ ಯಾವ ಥರ ಮಾಡ್ತಾರಲ್ಲ ಅದೇ ಟೇಸ್ಟಾಗಿರುತ್ತೆ. ನೀವು ಮನೆ ಒಳಗೆ ಒಂದು ಸರಿನಾದರೂ ಟ್ರೈ ಮಾಡಿರಿ, ಸೇಮ್ ಅದೇ ಟೇಸ್ಟಾಗಿ ಕೊಡುತ್ತೆ. ಸೊ ಮನೆ ಒಳಗೆ ಒಂದು ಸರಿನಾದರೂ ಟ್ರೈ ಮಾಡಿರಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಒಳಗೆ ಹೆಂಗೆ ಬಂದಿತ್ತು ಅಂತಂದು ಕಮೆಂಟ್ ಮಾಡಿರಿ, ನನಗೆ ತಿಳಿಸ್ರಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್.